ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆ ಚುನಾವಣೆ ಪ್ರಜಾಪ್ರಭುತ್ವದ ಅಣಕಾನ ನಾಮಪತ್ರ ಹಿಂಪಡೆಯೋಕೆ 5 ಕೋಟಿ ರೂಪಾಯಿ ಆಮಿಷ. ಇಡಿ ಸಿಬಿಐ ಹೆಸರಲ್ಲಿ ಬೆದರಿಕೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳೇ ಇಲ್ಲದಂತೆ ಮಾಡುತ್ತಿರುವ ತಂತ್ರಗಾರಿಕೆ ಯಾವುದು? ಮಹಾರಾಷ್ಟ್ರದಲ್ಲಿ ನಡೆಯಲಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ದೇಶದ ಇತಿಹಾಸದಲ್ಲೇ ಒಂದು ವಿಚಿತ್ರ ಮತ್ತು ಆತಂಕಕಾರಿ ವಿದ್ಯಮಾನಕ್ಕೆ ಸಾಕ್ಷಿಯಾಗ್ತಿದೆ. ಚುನಾವಣೆಗೂ ಮುನ್ನವೇ ಒಂದೇ ಒಂದು ಮತ ಚಲಾವಣೆ ಆಗದೇ ಇದ್ರೂ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟ 68 ಸ್ಥಾನಗಳಲ್ಲಿ ಜಯಗಳಿಸಿದೆ. ಇದು ಕೇವಲ ರಾಜಕೀಯ ಮೇಲುಗೈಗೆ ಸಾಕ್ಷಿನಾ ಅಥವಾ ಪ್ರಜಾಪ್ರಭುತ್ವದ ಕಗ್ಗೊಲೇನಾ ಅನ್ನೋ ಪ್ರಶ್ನೆ ಈಗ ರಾಷ್ಟ್ರಮಟ್ಟದಲ್ಲಿ ಚರ್ಚೆಯಾಗ್ತಿದೆ. ಎದುರಾಳಿ ಅಭ್ಯರ್ಥಿಗಳ ನಾಮಪತ್ರ ಹಿಂಪಡೆಯುವಿಕೆ, ಅದರ ಹಿಂದಿನ ರಹಸ್ಯ ಕಾರ್ಯಾಚರಣೆಗಳು ಮತ್ತು ಚುನಾವಣಾ ಆಯೋಗದ ಮೌನ ಇವೆಲ್ಲವೂ ಏನನ್ನ ಸೂಚಿಸುತ್ತಿವೆ? ಈ ಬೆಳವಣಿಗೆಯ ವಿಶ್ಲೇಷಣೆ ಇಲ್ಲಿದೆ. ಅವಿರೋಧ ಆಯ್ಕೆಯ ಅಂಕಿಅಂಶಗಳ ಆಟ. ಲಭ್ಯವಿರುವ ವರದಿಗಳ ಪ್ರಕಾರ ಜನವರಿ 15ರಂದು ನಡೆಯಬೇಕಿದ್ದ ಚುನಾವಣೆಗೆ ಮುನ್ನವೇ 68 ವಾರ್ಡ್ಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದರ ಸಿಂಹಪಾಲು ಬಿಜೆಪಿಯದ್ದು. ಬಿಜೆಪಿ 44 ಸ್ಥಾನಗಳು, ಶಿವಸೇನೆ ಏಕನಾಥ್ ಶಿಂದೆ ಬಣ 22 ಸ್ಥಾನ, ಎನ್ಸಿಪಿ ಅಜಿತ್ ಪವಾರ್ ಬಣ 2 ಸ್ಥಾನ. ಕಲ್ಯಾಣ್ ಡೊಂಬಿವಲಿ ಮುನ್ಸಿಪಲ್ ಕಾರ್ಪೊರೇಷನ್ 1ರಲ್ಲೇ ಅತಿ ಹೆಚ್ಚು ಬಿಜೆಪಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಥಾಣೆ, ಜಲಗಾಂವ್ ಮತ್ತು ಇತರ ಪ್ರದೇಶಗಳಲ್ಲೂ ಇದೇ ಪ್ರವೃತ್ತಿ ಕಂಡು ಬಂದಿದೆ. ಸಾಮಾನ್ಯವಾಗಿ 1-2 ಸ್ಥಾನಗಳಲ್ಲಿ ಅವಿರೋಧ ಆಯ್ಕೆ ಸಹಜ, ಆದರೆ 68 ಸ್ಥಾನಗಳಲ್ಲಿ ವಿರೋಧ ಪಕ್ಷದ ಅಭ್ಯರ್ಥಿಗಳೇ ಇಲ್ಲದೆ ಇರೋದು ಸಹಜ ಪ್ರಕ್ರಿಯೆ ಅಂತ ನಂಬೋದಕ್ಕೆ ಕಷ್ಟ. ವಿರೋಧ ಪಕ್ಷಗಳ ಗಂಭೀರ ಆರೋಪ, ಬೆದರಿಕೆ ಮತ್ತು ಆಮಿಷ. ಈ ಬೆಳವಣಿಗೆಯನ್ನ ಬಿಜೆಪಿ ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಸಿಕ್ಕ ಮನ್ನಣೆ ಅಂತ ಬಣ್ಣಿಸಿದ್ರೆ, ವಿರೋಧ ಪಕ್ಷಗಳಾದ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಮತ್ತು ಕಾಂಗ್ರೆಸ್ ಪ್ರಜಾಪ್ರಭುತ್ವದ ಹತ್ಯೆ ಅಂತ ಕರೆದಿವೆ. ಶಿವಸೇನೆ ಯುಬಿಟಿ ನಾಯಕ ಸಂಜಯ್ ರಾವತ್ ನೇರವಾಗಿ ಬಿಜೆಪಿಯ ಮೇಲೆ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಜಲಗಾಂವ್ನಲ್ಲಿ ಅಭ್ಯರ್ಥಿಗಳಿಗೆ ನಾಮಪತ್ರ ಹಿಂಪಡೆಯಲು 5 ಕೋಟಿ ರೂಪಾಯಿಗಳವರೆಗೆ ಆಮಿಷ ಒಡ್ಡಲಾಗಿದೆ ಅಂತ ಅವರು ದೂರಿದ್ದಾರೆ. ಅಲ್ಲದೆ ಚುನಾವಣಾ ಆಯೋಗವನ್ನ ಸರ್ಕಾರದ ಸಾಕು ಪ್ರಾಣಿ ಅಂತ ಅವರು ಜರ್ದಿದ್ದಾರೆ. ನಾಮಪತ್ರ ಹಿಂಪಡೆಯುವ ಸಮಯ ಮೀರಿದ್ದರೂ ಅಧಿಕಾರಿಗಳು ಒತ್ತಡಕ್ಕೆ ಮಣಿದು ಅರ್ಜಿಗಳನ್ನು ಸ್ವೀಕರಿಸಿದ್ದಾರೆ ಅನ್ನೋದು ಅವರ ವಾದ. देश के चुनाव के इतिहास में कभी ऐसा नहीं हुआ. इतने लोग निर्विवाद कभी चुनकर नहीं आए, न महाराष्ट्र में न देश पर. लेकिन महाराष्ट्र में पैसे की ताकत, साम दाम दंड भेद की ताकत से जो विरोध उम्मीदवार है उनको उनका नॉमिनेशन पीछे लेने के लिए बाध्य किया गया. 64 लोग निर्विरोध कभी चुनकर आए हैं क्या? मुंबई, ठाणे, जळगांव, नाशिक, पनवेल, ये क्या ट्रेंड है? फिर जो मतदार है, मतदाता है, वो क्या करे? वो क्या करेंगे मुझे बोलिए? उनको वोट डालना है, आपने उनका अधिकार छीन लिया. इस देश में बड़े बड़े नेता हो गए, अटल बिहारी वाजपेयी से लेकर पंडित नेहरू तक. कभी कोई निर्विरोध चुनकर नहीं आए. महाराष्ट्र में बड़े बड़े नेता हुए थे, कभी निर्विरोध चुनकर नहीं आए. प्रधानमंत्री मोदी, अमित शाह भी निर्विरोध चुनकर नहीं आए. लेकिन महाराष्ट्र में भ्रष्ट करप्ट प्रैक्टिस शुरू हो गई. पूरी यंत्रणा, चुनाव यंत्रणा को खरीद कर ये अपने विरोधी दल के उम्मीदवारों को भी खरीद लेते हैं, या दहशत में लाकर उनसे नॉमिनेशन पीछे लिया जाता है और अपने आप को निर्विरोध चुनकर आया ये डिक्लेयर किया जाता है. ये बहुत ही लोकतंत्र के लिए धोखा और खतरा है. ರಾಜ್ಯಸಭಾ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಚುನಾವಣಾ ಆಯೋಗದ ಮೌನವನ್ನ ಪ್ರಶ್ನೆ ಮಾಡಿದ್ದಾರೆ. ಇಡಿ ಮತ್ತು ಸಿಬಿಐ ಭಯವನ್ನ ತೋರಿಸಿ ವಿರೋಧ ಪಕ್ಷದ ಅಭ್ಯರ್ಥಿಗಳನ್ನ ಬೆದರಿಸಲಾಗ್ತಿದೆ ಅಂತ ಅವರು ಆರೋಪಿಸಿದ್ದಾರೆ. वोटर का जो अधिकार होता है, जहां वो चुन सके कि कौन उनका कैंडिडेट होगा, वो भी अधिकार उनसे छीना जा रहा है. वोट चोरी तो चल ही रही थी, पार्टी चोरी तो चल ही रही थी, चंदा चोरी तो चल ही रही थी. अब ये वोटर्स का अधिकार भी लेने के लिए इलेक्शन चोरी करने में लगे हुए हैं. या तो 2 तरीके हैं इनके, जो मैंने अपनी पार्लियामेंट स्पीच में भी कहा था. ईडी, सीबीआई इनकम टैक्स का हवाला देते हुए ऑपोजिशन को डराने का काम करते हैं. जो डर जाता है वो विड्रॉ कर लेता है. अगर उससे नहीं डरता, अगर उनकी क्लीन स्लेट है, तो आप उनको पैसों का लालच देकर उनको विड्रॉ करा देते हैं. और सबसे बड़ा शर्म तो इस बात की आती है मुझे कि आज जो स्टेट इलेक्शन कमीशन है, हाथ पे हाथ रखकर बैठा है. हमने सुना था कानून अंधा होता है, अब तो एक इलेक्शन कमीशन गांधारी बनकर बैठी है. वो सबसे बड़ा दुर्भाग्य है इस देश का. और वोटर्स के अधिकारों का खुलेआम हनन हो रहा है. बिन विरोध लोग जीत कर आ रहे हैं, वो उस पर कोई कार्रवाई नहीं की जा रही है. तो मैं सरकार से यही पूछूंगी, क्या यही आपकी डेमोक्रेसी और प्रजातंत्र के नए उसूल हैं जो आप संविधान बदलने की बात कर रहे थे, क्या वो इनडायरेक्टली आप करने की कोशिश कर रहे हैं?
ಸಮಾಜವಾದಿ ಪಕ್ಷದ ನಾಯಕ ಅಬು ಆಜ್ಮಿ ಹಣದ ಹೊಳೆಯನ್ನೇ ಹರಿಸಿ ನಾಮಪತ್ರ ಹಿಂಪಡೆಯುವಂತೆ ಮಾಡಲಾಗಿದೆ ಅಂತ ನೇರವಾಗಿ ಹೇಳಿದ್ದಾರೆ. ಈ ವಿದ್ಯಮಾನದ ಹಿಂದೆ ಬಿಜೆಪಿಯ ಅಗಾಧ ಆರ್ಥಿಕ ಶಕ್ತಿ ಇದೆ ಅನ್ನೋ ವಾದವನ್ನು ತಳ್ಳಿಹಾಕುವಂತಿಲ್ಲ. ಎಲೆಕ್ಟೋರಲ್ ಬಾಂಡ್ ಯೋಜನೆ ರದ್ದಾದ ನಂತರವೂ ಚುನಾವಣಾ ಟ್ರಸ್ಟ್ಗಳ ಮೂಲಕ ಕಾರ್ಪೊರೇಟ್ ದೇಣಿಗೆಗಳನ್ನು ಪಡೆಯುವಲ್ಲಿ ಬಿಜೆಪಿ ಮುಂಚೂಣಿಯಲ್ಲಿದೆ. 2024-25 ಸಾಲಿನಲ್ಲಿ ಎಲ್ಲ ಪಕ್ಷಗಳಿಗೆ ಬಂದ ಒಟ್ಟು ದೇಣಿಗೆಯಲ್ಲಿ 82% ಪಾಲು ಬಿಜೆಪಿಗೆ ಸೇರಿದೆ ಅಂತ ವರದಿಗಳು ಹೇಳುತ್ತೆ. ಏಕನಾಥ್ ಶಿಂದೆ ಅವರ ಬಣ ಕೂಡ ಇದೇ ರೀತಿಯ ದುಬಾರಿ ಚುನಾವಣಾ ತಂತ್ರವನ್ನ ಅನುಸರಿಸುತ್ತಿದೆ ಅಂತ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ವಿರೋಧ ಪಕ್ಷಗಳು ಆರ್ಥಿಕವಾಗಿ ಮತ್ತು ಸಂಪನ್ಮೂಲಗಳ ಕೊರತೆಯಿಂದ ಬಳಲ್ತಾ ಇರುವಾಗ ಆಡಳಿತ ಪಕ್ಷದ ಈ ನಡೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂದ್ರೆ ಸಮಾನ ಅವಕಾಶ ತತ್ವವನ್ನೇ ಬುಡಮೇಲು ಮಾಡಿದಂತಿದೆ. ಆಮ್ ಆದ್ಮಿ ಪಕ್ಷ ಮತ್ತು ಶಿವಸೇನೆಯ ಕೇದಾರ್ ದೀಘೆ ಅವರು ಎತ್ತಿರುವ ಪ್ರಶ್ನೆ ಅತ್ಯಂತ ಪ್ರಸ್ತುತವಾಗಿದೆ. ಕೇವಲ ಒಬ್ಬ ಅಭ್ಯರ್ಥಿ ಕಣದಲ್ಲಿದ್ದಾಗ ಅವರನ್ನ ಅವಿರೋಧ ಅಂತ ಘೋಷಿಸುವ ಬದಲು ಅಲ್ಲಿಯೂ ನೋಟಾ ಅಂದ್ರೆ ಯಾರಿಗೂ ಮತವಿಲ್ಲ ಆಯ್ಕೆಯನ್ನ ನೀಡಬಾರ್ದು ಯಾಕೆ? ಒಂದು ವೇಳೆ ಏಕೈಕ ಅಭ್ಯರ್ಥಿಗೆ ನೋಟಾಗಿಂತ ಕಡಿಮೆ ಮತಗಳು ಬಂದ್ರೆ ಮರುಚುನಾವಣೆ ನಡೆಸಬೇಕು ಅನ್ನೋದು ಎಎಪಿಯ ವಾದ. ಪ್ರಜಾಪ್ರಭುತ್ವದಲ್ಲಿ ಮತದಾರನಿಗೆ ತಿರಸ್ಕರಿಸುವ ಹಕ್ಕಿದೆ. ಆದರೆ ಅವಿರೋಧ ಆಯ್ಕೆಯ ಪ್ರಕ್ರಿಯೆ ಮತದಾರನ ಈ ಮೂಲಭೂತ ಹಕ್ಕನ್ನೇ ಕಸಿದುಕೊಳ್ಳುತ್ತೆ. ಮತದಾರರ ಪಟ್ಟಿಯಲ್ಲಿರುವ ಸಾವಿರಾರು ಜನರಿಗೆ ತಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡುವ ಅಥವಾ ತಿರಸ್ಕರಿಸುವ ಅವಕಾಶವೇ ಇಲ್ಲದಂತಾಗಿದೆ. ಈ ಇಡೀ ಪ್ರಕರಣದಲ್ಲಿ ಮುಖ್ಯವಾಹಿನಿಯ ಮಾಧ್ಯಮಗಳು ಮತ್ತು ಚುನಾವಣಾ ಆಯೋಗದ ನಡೆ ಸಂಶಯಾಸ್ಪದವಾಗಿದೆ. ಇಂತಹ ದೊಡ್ಡ ಮಟ್ಟದ ಅವಿರೋಧ ಆಯ್ಕೆಗಳು ನಡೆದಾಗ ತಕ್ಷಣವೇ ಸ್ವಯಂ ಪ್ರೇರಿತವಾಗಿ ತನಿಖೆ ನಡೆಸಬೇಕಾಗಿದ್ದು ಚುನಾವಣಾ ಆಯೋಗದ ಕರ್ತವ್ಯ. ಆದರೆ ವಿರೋಧ ಪಕ್ಷಗಳು ದೂರು ನೀಡೋವರೆಗೂ ಆಯೋಗ ಮೌನವಾಗಿದ್ದಿದ್ದು ಯಾಕೆ? ಇಂಡಿಯಾ ಟುಡೇ ವರದಿಯ ಪ್ರಕಾರ ಆಯೋಗ ಈಗ ತನಿಖೆ ಆರಂಭಿಸಿದೆ ಅಂತ ಹೇಳಲಾಗಿದ್ದರೂ ಅದು ಎಷ್ಟರ ಮಟ್ಟಿಗೆ ನಿಷ್ಪಕ್ಷಪಾತವಾಗಿ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಮಹಾರಾಷ್ಟ್ರದಲ್ಲಿ ನಡೀತಿರುವ ಈ ವಿದ್ಯಮಾನ ಕೇವಲ ಒಂದು ರಾಜ್ಯದ ಸಮಸ್ಯೆ ಅಲ್ಲ, ಇದು ಇಡೀ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಚ್ಚರಿಕೆಯ ಗಂಟೆಯಾಗಿದೆ. 5 ವರ್ಷಕ್ಕೊಮ್ಮೆಯಾದ್ರೂ ರಾಜಕಾರಣಿಗಳು ಮತ ಕೇಳಲು ನಮ್ಮನೆ ಬಾಗಿಲಿಗೆ ಬರ್ತಾರೆ ಅನ್ನೋ ಬಡವನ ನಂಬಿಕೆ ಈಗ ಹುಸಿಯಾಗ್ತಾ ಇದೆ. ಭಯ, ಆಮಿಷ ಅಥವಾ ವ್ಯವಸ್ಥಿತ ತಂತ್ರಗಾರಿಕೆಯ ಮೂಲಕ ವಿರೋಧ ಪಕ್ಷಗಳೇ ಇಲ್ಲದಂತೆ ಮಾಡೋದು ಸರ್ವಾಧಿಕಾರದ ಲಕ್ಷಣವೇ ಹೊರತು ಆರೋಗ್ಯಕರ ಪ್ರಜಾಪ್ರಭುತ್ವದ್ದಲ್ಲ. ಚುನಾವಣೆ ಅಂದ್ರೆ ಕೇವಲ ಗೆಲ್ಲೋದಲ್ಲ, ಅದು ಜನಾದೇಶವನ್ನ ಪಡೆಯುವ ಪ್ರಕ್ರಿಯೆ. ಆದ್ರೆ ಇಲ್ಲಿ ಜನಾದೇಶದ ಪ್ರಶ್ನೆನೇ ಉದ್ಭವಿಸ್ತಾ ಇಲ್ಲ. 68 ವಾರ್ಡ್ಗಳ ಲಕ್ಷಾಂತರ ಮತದಾರರ ಹಕ್ಕುಗಳನ್ನ ಪರೋಕ್ಷವಾಗಿ ಹತ್ತಿಕ್ಕಲಾಗಿದೆ. ಇದು ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಚುನಾವಣೆನೇ ಇಲ್ಲದ ಪ್ರಜಾಪ್ರಭುತ್ವವನ್ನ ನಾವು ಕಾಣಬೇಕಾಗತ್ತೆ. ಅಂತಹ ದಿನ ಬಾರದೆ ಇರ್ಲಿ ಅಂತ ಆಶಿಸೋಣ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.